ಕಾರ್ತೀಕ ಪುರಾಣದ 23ನೆಯ ಅಧ್ಯಾಯ. ಪುರಂಜಯನು ಮೋಕ್ಷವನ್ನು ಹೊಂದುವುದು. ಅಗಸ್ತ್ಯ ಮಹಾಮುನಿಯು ಪುನಃ ಅತ್ರಿ ಮುನಿಪುಂಗವನನ್ನು ನೋಡಿ, ಎಲೈ ಋಷಿವರ್ಯ, ಈ ರೀತಿಯಾಗಿ ಪುರಂಜಯನು ಕಾಂಬೋಜಾದಿ ನರೇಂದ್ರರನ್ನು ಜಯಿಸಿದ ನಂತರ ಏನು ಮಾಡಿದನು ಎಂಬುದನ್ನು ನನಗೆ ವಿಶದವಾಗಿ ತಿಳಿಸಿ ಎಂದನು. ಅದಕ್ಕೆ ಅತ್ರಿ ಮಹರ್ಷಿಯು ಹೀಗೆ ನುಡಿದನು: ಎಲೈ ಅಗಸ್ತ್ಯನೇ, ಪುರಂಜಯನು ಕಾರ್ತೀಕ ವ್ರತವನ್ನು ಆಚರಿಸಿದ ನಂತರ ಹೆಚ್ಚು ಸಾಹಸಿಗನಾದನು ಮತ್ತು ಅಗ್ನಿಶೇಷ, ಋಣಶೇಷ, ರಣಶೇಷ, ಶತ್ರುಶೇಷವೆಂಬ ಈ 4 ಋಣಶೇಷಗಳು ಉಳಿಯಬಾರದೆಂದು ತಿಳಿದವನಾಗಿದ್ದುದರಿಂದ ಪುರಂಜಯನು ಪೂರ್ತಿಯಾಗಿ ಶತ್ರುಗಳನ್ನು ಜಯಿಸಿ ನಿಷ್ಕಂಟಕನಾಗಿ ಅಯೋಧ್ಯೆಯ ನಗರವನ್ನು ಪರಿಪಾಲಿಸುತ್ತಿದ್ದನು. ಆತನು ವಿಷ್ಣು ಭಕ್ತಿಯುಳ್ಳವನಾಗಿದ್ದುದರಿಂದ ಬಿಲ್ಲು ವಿದ್ಯೆಯನ್ನು ಕಲಿತು ಶೂರರಾದವರಿಗೆಲ್ಲ ಅಗ್ರಗಣ್ಯನೆನಿಸಿಕೊಂಡನು. ಇದಲ್ಲದೆ ಆತನು ನಿತ್ಯ ಸತ್ಯವ್ರತನಾಗಿ ಇದ್ದುದರಿಂದ ಪವಿತ್ರ ಕಾರ್ಯಗಳನ್ನು ಆಚರಿಸುತ್ತಾ ನಿರತವು ಅನ್ನದಾತನೆಂಬ ಹೆಸರನ್ನು ಸುಲಭವಾಗಿ ಗಳಿಸಿದನು. ತಾನು ರಾಜನೆಂಬ ಅಹಂಕಾರವನ್ನು ತ್ಯಜಿಸಿ ಸಕಲ ಪ್ರಜೆಗಳ ಕೂಡ ಪ್ರೀತಿಯಿಂದ ಸಂಭಾಷಿಸುತ್ತಾ ಬ್ರಾಹ್ಮಣರನ್ನು ಗೌರವಿಸುತ್ತಾ ಭೂತದಯಾಪರನಾಗಿ ವೇದಾಂಗ ಪಾರಂಗತನಾಗಿ ಮಹಾ ತೇಜೋವಂತನಾಗಿ ಬಾಳುತ್ತಿದ್ದನು. ಹಾಗೂ ಅನೇಕ ಯಜ್ಞ ಯಾಗಾದಿಗಳನ್ನು ನೆರವೇರಿಸುತ್ತಿದ್ದನು. ಅಂಧಕಾರವನ್ನು ಚಂದ್ರನು ಹೇಗೆ ಹೋಗಲಾಡಿಸಿ ತನ್ನ ಕಾಂತಿಯಿಂದ ಜನರನ್ನು ಆನಂದ ತುಂದಿಲರನ್ನಾಗಿ ಮಾಡುವನೋ ಹಾಗೆ ಪುರಂಜಯನು ಕೂಡ ಪ್ರಜೆಗಳನ್ನು ಆಹ್ಲಾದದಿಂದಿರುವಂತೆ ಮಾಡುತ್ತಿದ್ದನು. ಅಷ್ಟೇಕೆ ಮಹಾ ತೇಜವಂತನಾದ ದಿನಕರನನ್ನು ಮಠಮಠ ಮಧ್ಯಾಹ್ನದಲ್ಲಿ ಹೇಗೆ ನೋಡಲಶಕ್ಯವೋ ಹಾಗೆ ಪುರಂಜಯನು ಮಹಾ ತೇಜೋವಂತನಾಗಿದ್ದುದಲ್ಲದೆ ಶತ್ರು ಭಯಂಕರನಾಗಿದ್ದನು. ಏಕಪತ್ನಿ ವ್ರತಸ್ಥನಾಗಿ ನಿಯಮ ವ್ರತನಾಗಿ ಸದಾ ಸತ್ಕಾರ್ಯಾಚರಣೆಯಿಂದಿದ್ದನು. ಆತನು ಪಾಪದೂರನಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯವೆಂಬ ಈ ಅರಿಷಡ್ವರ್ಗವನ್ನು ತ್ಯಜಿಸಿದವನಾಗಿ ವಿಷ್ಣು ಭಕ್ತರಲ್ಲಿ ಅಗ್ರಗಣ್ಯನಾಗಿ ಪ್ರಕಾಶಿಸುತ್ತಿದ್ದನು. ಇವೆಲ್ಲವೂ ಆತನಿಗೆ ಕಾರ್ತೀಕ ವ್ರತಾಚರಣೆಯಿಂದ ಲಭಿಸಿದ ಫಲವು. ಒಂದಾನೊಂದು ದಿನ ಪುರಂಜಯನು ಹರಿಪೂಜಾ ತತ್ಪರನಾಗಿದ್ದು ತಾನು ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವ ಕ್ಷೇತ್ರದಲ್ಲಿ, ಯಾವ ಮಾಸದಲ್ಲಿ, ಯಾವ ರೀತಿಯಲ್ಲಿ ಶ್ರೀ ಮಹಾವಿಷ್ಣುವನ್ನು ಅರ್ಚಿಸಿ ಕೃತಕೃತ್ಯನಾಗಬಹುದು ಎಂದು ವಿಚಾರಿಸುತ್ತಲಿದ್ದು ಯೋಚನಾಪರನಾಗಿದ್ದಾಗ ಆಕಾಶವಾಣಿಯು ಈ ರೀತಿ ಹೇಳಿತು: ಎಲೈ ಪೃಥ್ವಿಪತಿಯಾದ ಪುರಂಜಯ, ಶ್ರೀರಂಗ ಕ್ಷೇತ್ರವು ಕಾವೇರಿ ನದಿ ತೀರದಲ್ಲಿದೆ. ಇದು ರಂಗನ ನಿಜಮಂದಿರವು. ಇದು ವೈಕುಂಠ ಸದೃಶವಾದುದು. ಆದುದರಿಂದ ಇದನ್ನು 2ನೆಯ ವೈಕುಂಠವೆನ್ನುವರು. ನೀನು ಅಲ್ಲಿಗೆ ಹೋಗಿ ಶ್ರೀರಂಗನಾಥ ಸ್ವಾಮಿಯನ್ನು ಪೂಜಿಸುವವನಾಗು. ಇದರಿಂದ ನಿನ್ನನ್ನು ಸಂಸಾರ ಸಾಗರದಿಂದ ಆ ದೇವದೇವನು ಉದ್ಧರಿಸಬಲ್ಲನು. ಕೂಡಲೇ ಪುರಂಜಯನು ಶ್ರೀಹರಿ ಚಿಂತನಾಸಕ್ತನಾಗಿದ್ದುದರಿಂದ ರಾಜ್ಯವನ್ನು ಮಂತ್ರಿಗಳಿಗೆ ಒಪ್ಪಿಸಿ ಸೇನಾ ಸಮೇತನಾಗಿ ಆ ದಿನವೇ ಶ್ರೀರಂಗವನ್ನು ಸೇರಲು ಪ್ರಯಾಣವನ್ನು ಬೆಳೆಸಿದನು. ಮಾರ್ಗ ಮಧ್ಯದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಪುಣ್ಯ ನದಿಗಳಲ್ಲಿ ಸ್ನಾನಾದಿಗಳನ್ನಾಚರಿಸುತ್ತಾ ದೇವಾಲಯಗಳಿಗೆ ಹೋಗಿ ವಂದನಾದಿಗಳನ್ನು ಸಮರ್ಪಿಸುತ್ತಾ ಅಲ್ಲಲ್ಲೇ ಬೀಡು ಬಿಡುತ್ತಾ ವಿಶ್ರಮಿಸಿಕೊಂಡು ಕಡೆಗೆ ಶ್ರೀರಂಗ ಕ್ಷೇತ್ರವನ್ನು ಸೇರಿದನು. ಕಾವೇರಿ ಮಧ್ಯಪ್ರದೇಶದಲ್ಲಿ ಶೇಷಶಯ್ಯೆಯಲ್ಲಿ ಮಲಗಿದ್ದು ಭಕ್ತರಿಗೆ ಸಕಲ ಶುಭಗಳನ್ನು ದಯಪಾಲಿಸುತ್ತಾ ಇರುವ ಶ್ರೀರಂಗನಾಥ ಸ್ವಾಮಿಯನ್ನು ದರ್ಶನ ಮಾಡಿ ಸಾಷ್ಟಾಂಗ ದಂಡ ಪ್ರಣಾಮವಂಗೈದು ಕಾರ್ತೀಕ ಮಾಸವೆಲ್ಲ ಅಲ್ಲಿಯೇ ನಿಂತನು. ತದನಂತರ ಕಾರ್ತೀಕ ವ್ರತವನ್ನು ವಿದ್ಯುಕ್ತವಾಗಿ ಆಚರಿಸಿ ಹಾಗೆಯೇ ಆ ತಿಂಗಳೆಲ್ಲ ವ್ರತಾಚರಣೆಯಲ್ಲಿದ್ದನು.
ಕಾರ್ತೀಕ ವ್ರತವನ್ನಾಚರಿಸುವ ದಿನಗಳೆಲ್ಲವೂ ಶ್ರೀರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ಭಕ್ತಾಗ್ರೇಸರನಾದ ಆ ಪುರಂಜಯನು ಸರ್ವಕಾಲ ಸರ್ವಾವಸ್ಥೆಯಲ್ಲೂ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣುವೇ, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಪುರುಷೋತ್ತಮ, ನಾರಸಿಂಹ, ಅಚ್ಯುತ, ಜನಾರ್ದನ, ಉಪೇಂದ್ರ, ಹರಿಯೇ, ಶ್ರೀಕೃಷ್ಣ, ಮುಕುಂದ, ರಮಾ, ಮಾಧವ, ಭಕ್ತವತ್ಸಲ, ಪುರಾಣ ಪುರುಷ, ವೇದಾಂತ ವೇದ್ಯ, ದೀನಜನ ಬಂಧುವೇ, ಆದಿ ಮಧ್ಯಾಂತರಹಿತ, ಪುಂಡರೀಕಾಕ್ಷ, ಪ್ರಹ್ಲಾದ ವರದ, ದ್ರೌಪದಿ ಮಾನ ಸಂರಕ್ಷಕ, ಪಾರ್ಥಸಾರಥಿ, ಗರುಡಧ್ವಜ, ದೇವಾದಿದೇವ, ತ್ರಿಮೂರ್ತ್ಯಾತ್ಮಕ, ಗಜೇಂದ್ರ, ಕಕ್ಷ ಎಂದು ಅಂದು ಅನೇಕ ವಿಧ ನಾಮಗಳಿಂದ ಭಗವನ್ನಾಮೋಚ್ಚಾರಣೆಯಂ ಗೈಯುತ್ತಾ ಶ್ರೀರಂಗನಾಥ ಸ್ವಾಮಿಯನ್ನು ಸೇವಿಸುತ್ತಾ ಆ ಮಾಸಾಂತ್ಯದಲ್ಲಿ ವ್ರತ ಸಮಾಪ್ತಿಯನ್ನು ಗೈದು ಅಧಿಕ ಆನಂದದಿಂದ ಅಯೋಧ್ಯ ನಗರಕ್ಕೆ ಆಗಮಿಸಿದನು. ಆತನು ಆಚರಿಸಿದ ಕಾರ್ತೀಕ ವ್ರತ ಮಹಿಮೆಯಿಂದ ತಾನು ಅಯೋಧ್ಯ ನಗರಕ್ಕೆ ಆಗಮಿಸುವ ವೇಳೆಗೆ ಆತನು ರಾಜ್ಯದಲ್ಲಿದ್ದ ಪ್ರಜೆಗಳೆಲ್ಲರೂ ಸಂತೋಷ ಚಿತ್ತರಾಗಿದ್ದು ಆರೋಗ್ಯ ಐಶ್ವರ್ಯಾದಿಗಳಿಂದ ಕೂಡಿದವರಾಗಿ ಯಾವಾಗಲೂ ಮಹದಾನಂದ ಭರಿತನಾಗಿ ಸಮಸ್ತ ಭೋಗಗಳಿಂದ ಒಪ್ಪುತ್ತಿದ್ದರು. ಪ್ರಪಂಚದಲ್ಲಿ ಎಲ್ಲ ರಾಜ್ಯಗಳಿಗಿಂತ ಅಯೋಧ್ಯ ರಾಜ್ಯವು ಅಧಿಕ ಹೆಸರು ಗಳಿಸಿದುದು, ಎಲ್ಲಕ್ಕಿಂತ ಅಗ್ರಸ್ಥಾನವನ್ನಲಂಕರಿಸಿದುದು ಆಗಿದ್ದಿತು. ಅಯೋಧ್ಯ ನಗರವು ಸುಂದರ ಗೃಹಗೋಪುರ ಪ್ರಸಾದಗಳಿಂದಲೂ ಅತ್ಯಂತ ಸುಂದರ ಆರಾಮಧಾಮಗಳಿಂದಲೂ ಚದುರಂಗ ಸೈನ್ಯಗಳಿಂದಲೂ ವಿಶಾಲವಾದ ರಾಜಬೀದಿಗಳಿಂದಲೂ ಸಾಲು ಸಾಲಾದ ಸೌಧಗಳಿಂದಲೂ ವಿರಾಜಿಸುತ್ತಿತ್ತು. ಆ ರಾಜ್ಯದಲ್ಲಿ ರಣಕೋದರಾದ ಯೋಧರು, ರಾಜನೀತಿ ಚತುರರಾದ ಮಂತ್ರಿ ಸಾಮಂತರು ಇದ್ದರು. ಆ ನಗರದಲ್ಲಿದ್ದ ಮಂದಗಮನೆಯರು ಶೀಲವತಿಯರಾಗಿಯೂ ಗುಣವತಿಯರಾಗಿಯೂ ವಿದ್ಯಾ ವಿನಯ ಸಂಪನ್ನೆಯರಾಗಿಯೂ ಪತಿಭಕ್ತಿ ಪರಾಯಣೆಯರಾಗಿಯೂ ಪತಿ ಶುಶ್ರೂಷಾದಿಗಳಲ್ಲಿ ಅಭಿಲಾಷೆಯುಳ್ಳವರಾಗಿಯೂ ಇದ್ದು ಹೆಸರುವಾಸಿಯಾಗಿದ್ದರು. ಆ ನಗರದಲ್ಲಿದ್ದ ಬ್ರಾಹ್ಮಣರು ಯಜ್ಞ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ ಪ್ರತಿ ಗೃಹ ಷಟ್ಕರ್ಮ ನಿರತರಾಗಿ ತ್ರಿಕಾಲ ಸಂಧ್ಯಾ ವಂದನೆಯನ್ನಾಚರಿಸುತ್ತಿದ್ದರು. ಯಜ್ಞ, ದಾನ, ಜಪ, ಹೋಮಾದಿಗಳನ್ನು ಸದಾ ಕಾಲದಲ್ಲಿಯೂ ಆಚರಿಸುತ್ತಾ ಸದಾಚಾರದಿಂದ ಸತ್ಯನಿರತರಾಗಿದ್ದರು. ಆ ಪಟ್ಟಣದಲ್ಲಿ ವಾಸವಾಗಿದ್ದ ವೈಶ್ಯರು ಧನವಂತರಾಗಿ ಕುಬೇರನಿಗೆ ಸಮವೆಂದು ಭಾವಿಸುವಂತಿದ್ದರು. ಅವರು ಕ್ರಯ ವಿಕ್ರಯಾದಿಗಳನ್ನು ನಡೆಸುತ್ತಾ ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳವರಾಗಿಯೂ ರಾಜರಲ್ಲಿ ಭಯಭಕ್ತಿಯುಳ್ಳವರಾಗಿಯೂ ಇದ್ದರು. ಈ ವಿಧವಾಗಿ ಪುರಂಜಯನು ಶ್ರೀರಂಗ ಕ್ಷೇತ್ರದಲ್ಲಿ ಕಾರ್ತೀಕ ವ್ರತವನ್ನು ಅತಿ ನಿಷ್ಠೆಯಿಂದಲೂ ಶ್ರದ್ಧಾಭಕ್ತಿಯಿಂದಲೂ ಆಚರಿಸಿ ಮುಗಿಸಿಕೊಂಡು ಬಂದನು. ಆಗ ಆ ಪಟ್ಟಣದ ಜನರೆಲ್ಲರೂ ತಳಿರು ತೋರಣಗಳಿಂದ ಪುರವನ್ನಲಂಕರಿಸಿ ಮಂಗಳವಾದ್ಯಗಳು ಮೊಳಗುತ್ತಿರಲು ಪುರಂಜಯನು ಪಲ್ಲಕ್ಕಿಯಲ್ಲಿ ಕುಳಿತು ಮೆರವಣಿಗೆಯಿಂದ ಅರಮನೆಯನ್ನು ಸೇರಿ ನಿಜಾಂತಃಪುರವನ್ನು ಸೇರಿದನು. ತದನಂತರ ಪುರಂಜಯನು ನಿರಂತರವೂ ವಿದ್ಯಾ ಅಭಿಲಾಷಿಯಾಗಿ ಪಂಡಿತರಿಂದಲೂ ವಿದ್ವಾಂಸರಿಂದಲೂ ಕೂಡಿದ ವಿದ್ಯಾಗೋಷ್ಠಿಯನ್ನು ನಡೆಸುತ್ತಿದ್ದನು. ಸತ್ಯ, ಧರ್ಮ, ಅಹಿಂಸೆ ಮೊದಲಾದವನ್ನು ಆಧಾರವಾಗಿಟ್ಟುಕೊಂಡು ಕೊಂಚ ಕಾಲ ಹೀಗೆಯೇ ರಾಜ್ಯಪಾಲನೆಯನ್ನು ಮಾಡುತ್ತಿದ್ದನು. ಇದಾದ ಮೇಲೆ ಒಂದು ಶುಭ ಮುಹೂರ್ತದಲ್ಲಿ ತನ್ನ ನಿಜತನಯನಿಗೆ ಪಟ್ಟಾಭಿಷೇಕವನ್ನು ನಡೆಯಿಸಿ ಇಹಲೋಕ ವಾಂಛೆಯನ್ನು ಬಿಟ್ಟು ವ್ರತಾಚಾರ ಪರವಶನಾಗಿ ಅರಣ್ಯಕ್ಕೆ ತೆರಳಿದನು. ಅಲ್ಲಿಯೂ ಕೂಡ ಆತನು ಪ್ರತಿ ವರ್ಷವೂ ಕಾರ್ತೀಕ ಮಾಸದಲ್ಲಿ ವಿದ್ಯುಕ್ತನಾಗಿ ಕಾರ್ತೀಕ ವ್ರತವನ್ನಾಚರಿಸುತ್ತಾ ಕೆಲಕಾಲದಲ್ಲಿಯೇ ಮೃತ್ಯುವಶನಾದನು. ಆಮೇಲೆ ಆತನು ವೈಕುಂಠವಾಸಿಯಾದನು. ಎಲೈ ಅಗಸ್ತ್ಯ ಮಹರ್ಷಿಯೇ, ವಿಷ್ಣುವಿಗೆ ಪ್ರೀತಿಕರವಾದುದು ಅಧಿಕ ಫಲವನ್ನು ದಯಪಾಲಿಸುವಂಥದ್ದು ಆದ ಕಾರ್ತೀಕ ವ್ರತವನ್ನು ಎಲ್ಲರೂ ಸುಲಲಿತವಾಗಿ ಆಚರಿಸಬಹುದು. ಆದುದರಿಂದ ಈ ವ್ರತವನ್ನಾಚರಿಸಿದವರು
ಇದನ್ನು ಪಠಿಸಿದವರು ಕೇಳಿದವರು ವಿಷ್ಣು ಸಾಯುಜ್ಯವನ್ನು ಹೊಂದುವರು. ಸ್ಕಾಂದ ಪುರಾಣ ಅಂತರ್ಗತ ಕಾರ್ತೀಕ ಪುರಾಣದಲ್ಲಿ ಪುರಂಜಯನು ಮೋಕ್ಷವನ್ನು ಹೊಂದುವುದು ಎಂಬ 23ನೆಯ ಅಧ್ಯಾಯವು ಸಂಪೂರ್ಣವಾದುದು. ಓಂ ಶಾಂತಿ ಶಾಂತಿ ಶಾಂತಿ.